ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ದೀರಾ ದಯಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆಯೇ ತಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಸ್ನೇಹಿತರೆ, ಇತ್ತೀಚೆಗೆ ಕೆಸೆಟ್ ಪರೀಕ್ಷೆ ನಡೆದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರ್ಹತಾ ಪಟ್ಟಿ ಮತ್ತು ಕಟ್ ಆಫ್ ಅಂಕಗಳನ್ನು ಸಹ ಪ್ರಕಟಿಸಲಾಗಿದೆ. ಈಗೇನಿದ್ರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ದೇ ಚಿಂತೆ. ಸ್ನೇಹಿತರೆ, ಕೆಸೆಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಕೆಇಎ ಒಂದು ಅಧಿಕೃತ ಪ್ರಕಟಣೆಯನ್ನು ಹೊರಡಿಸಿರುತ್ತೆ ಸ್ನೇಹಿತರೆ. ದಿನಾಂಕ 22/11/2025 ಹೊರಡಿಸಿರ್ತಕ್ಕಂತಹ ಈ ಪ್ರಕಟಣೆಗೆ ಸಂಬಂಧಪಟ್ಟಂತಹ ಸವಿವರವಾದ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ತುಂಬ ಸ್ನೇಹಿತರು ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತುಂಬ ಗೊಂದಲಗಳನ್ನು ಇಟ್ಕೊಂಡಿದ್ದಾರೆ. ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ದಾಖಲಾತಿಗಳು ತೆಗೆದುಕೊಂಡು ಹೋಗಬೇಕು ಅನ್ನೋದರ ಕುರಿತು ಸ್ಪಷ್ಟ ಚಿತ್ರಣ ಇಲ್ಲ. ಹಾಗಾಗಿ ಹಲವಾರು ವಿಡಿಯೋಗಳಲ್ಲಿ ಕೆಲವೊಂದು ಗೊಂದಲಗಳನ್ನು ಮೂಡಿರ್ತವೆ. ಅದನ್ನು ಎಲ್ಲ ಗೊಂದಲಗಳನ್ನು ಸರಿಪಡಿಸೋದಕ್ಕೋಸ್ಕರ ನಮ್ಮ ಚಾನಲ್ ಮೂಲಕ ಈ ಒಂದು ವಿಡಿಯೋನ ಮಾಡಲಾಗ್ತಾ ಇದೆ ಸ್ನೇಹಿತರೆ. ಯಾರೆಲ್ಲ ಕೆಸೆಟ್ನ ಕ್ವಾಲಿಫೈ ಆಗಿದ್ದರೆ ತಾವೆಲ್ಲರೂ ಕೂಡ ದಯಮಾಡಿ ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿದರೆ ಖಂಡಿತವಾಗ್ಲೂ ತಮ್ಮ ಎಲ್ಲ ಡೌಟ್ಗೂ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ನಾಳೆಯಷ್ಟೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗ್ತಾ ಇದೆ ಕೆಇಎಯಿಂದ. ಹಾಗಾಗಿ ಇದು ಇಂಪಾರ್ಟೆಂಟ್ ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಅಂತ ಹೇಳ್ತಾ, ಹಾಗೆಯೇ ಈಗಾಗಲೇ ಪಿ ಜಿ ಇನ್ನೂ ಕಂಟಿನ್ಯೂ ಮಾಡ್ತಾ ಇರತಕ್ಕಂತಹ ಅಭ್ಯರ್ಥಿಗಳು, ಅಂದರೆ ಈಗ ಪಿ ಜಿಯಲ್ಲಿ ಫಸ್ಟ್ ಇಯರ್ ಮತ್ತು ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರಲ್ಲಿ ಇದ್ದಂತಹ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಹಾಗೆಯೇ ಥರ್ಡ್ ಆ್ಯಂಡ್ ಫೋರ್ತ್ ಸೆಮ್ಮಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಸಹ ಈಗಾಗಲೇ ಅರ್ಜಿಗಳನ್ನು ಸಲ್ಲಿಸಿರ್ತಾರೆ. ಇಂತಹ ಅಭ್ಯರ್ಥಿಗಳಲ್ಲಿ ಒಂದು ಗೊಂದಲ ಏನು ಮೂಡಿದೆ ಅಂತ ಹೇಳಿದರೆ, ನಮ್ಮೆಲ್ಲರಿಗೂ ಕೂಡ ಒಂದು ಈ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುತ್ತಾ ಇಲ್ವಾ, ನಮಗೆ ಕೆಸೆಟ್ ಸರ್ಟಿಫಿಕೇಟ್ ಸಿಗುತ್ತಾ ಇಲ್ಲ ಅಂತಕ್ಕಂಥ ಗೊಂದಲಗಳಿವೆ. ಹಾಗಾಗಿ ಮಿಸ್ ಮಾಡದೆ ಕೊನೆ ತನಕ ತಾವು ವಿಡಿಯೋ ನೋಡಿದರೆ ಖಂಡಿತವಾಗ್ಲೂ ಇದ್ರ ಸಂಬಂಧಪಟ್ಟಂತೆ ಒಂದು ಡೌಟ್ನ ಕ್ಲಿಯರ್ ಮಾಡಲಾಗುತ್ತೆ ಸ್ನೇಹಿತರೆ. ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ತಾವಿಲ್ಲಿ ನೋಡ್ತಾ ಇದ್ದೀರಾ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ, ಅಂದರೆ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2025ಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಸೆಟ್ ಫಲಿತಾಂಶವನ್ನು ಕೆಇಎ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಹೊರಡಿಸಿರುತ್ತೆ. ಆ ವೆಬ್ಸೈಟ್ನಲ್ಲೂ ಸಹ ಈಗಾಗಲೇ ತಾತ್ಕಾಲಿಕ ಅಂಕಪಟ್ಟಿಯನ್ನು ಸಹ ಪ್ರಕಟಿಸಿತು. ನಂತರ ಅಂತಿಮ ಅಂಕಪಟ್ಟಿಯನ್ನು ಸಹ ಪ್ರಕಟಿಸಿ ತಾತ್ಕಾಲಿಕ ಮತ್ತು ಅಂತಿಮ ಅರ್ಹತಾ ಪಟ್ಟಿಯನ್ನು ಸಹ ಈಗಾಗಲೇ ಕೆಇಎ ಅವರು ಪ್ರಕಟಿಸಿರ್ತಾರೆ. ಯಾರೆಲ್ಲ ಕೆಸೆಟ್ಟಲ್ಲಿ ಕ್ವಾಲಿಫೈ ಆಗಿರ್ತೀರ ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ ವತಿಯಿಂದ ಅಭಿನಂದನೆಗಳು ಸ್ನೇಹಿತರೆ. ಹಾಗೆಯೇ ಕೆಸೆಟ್ ಪರೀಕ್ಷೆಗೆ ನಾಳೆಯಿಂದ ನೀಡತಕ್ಕಂತಹ ಡಾಕ್ಯುಮೆಂಟ್ ವೆರಿಫಿಕೇಷನ್, ಅಂದರೆ ದಾಖಲಾತಿ ಪರಿಶೀಲನೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ದಾಖಲಾತಿಗಳನ್ನು ತಾವು ತೆಗೆದುಕೊಂಡು ಹೋಗಬೇಕು, ಹಾಗೆಯೇ ಯಾವ್ಯಾವ ದಿನಾಂಕಗಳಿಂದ ಈ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಒಂದು ಶೆಡ್ಯೂಲ್ ಇದೆ ಅಂತಕ್ಕಂಥ ಒಂದು ಸವಿವರವಾದ ವಿವರವನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ತಾವಿಲ್ಲಿ ನೋಡ್ತಾ ಇದ್ದೀರಾ ಅನುಬಂಧ 1 ಅಂತ ಹೇಳಿದೆ. ಇಲ್ಲಿ 29/11 ಅಂದರೆ ನಾಳೆ ಕನ್ನಡ ಪರೀಕ್ಷೆಗೆ ಇದು ಕೆಸೆಟ್ಟಲ್ಲಿ ಅರ್ಹರಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ, ಅಂದರೆ ಒಟ್ಟು 658 ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಸಮಯ 9:30ರಿಂದ 1:30 ಇರುತ್ತೆ. ಹಾಗಾಗಿ ನಾಳೆ ಕನ್ನಡ ಅಭ್ಯರ್ಥಿಗಳೆಲ್ಲರೂ ಕೂಡ ತಾವು ತಮ್ಮಲ್ಲಿ ದಾಖಲಾತಿಗಳನ್ನು ಯಾವ್ಯಾವ ಇಟ್ಕೋಬೇಕು ಅಂತಕ್ಕಂಥದ್ದನ್ನು ಸಹ ಹೇಳಲಾಗುತ್ತೆ. ಹಾಗೆಯೇ 1ನೇ ತಾರೀಕು ಡಿಸೆಂಬರು ಕಾಮರ್ಸ್ ಅಭ್ಯರ್ಥಿಗಳಿಗಿರುತ್ತೆ. ಹಾಗೆಯೇ 2nd ಡಿಸೆಂಬರ್ ಇಂಗ್ಲೀಷ್ ಸಬ್ಜೆಕ್ಟ್, ಹಾಗೆಯೇ 3rd ಡಿಸೆಂಬರ್ ಹಿಸ್ಟ್ರಿ ಆ್ಯಂಡ್ ಲೈಬ್ರರಿ ಇನ್ಫಾರ್ಮೇಷನ್ ಸೈನ್ಸ್ ಇರುತ್ತೆ. ಹಾಗೆಯೇ ಸೋಷಿಯಾಲಜಿ ಆ್ಯಂಡ್ ಜಿಯೋಗ್ರಫಿ ಆ್ಯಂಡ್ ಹಿಂದಿ ಕೂಡ ಇರುತ್ತೆ. ಹಾಗೆಯೇ 4ನೇ ತಾರೀಕಿಗೆ ಎಕನಾಮಿಕ್ಸ್, ಎಜುಕೇಷನ್ ಮತ್ತು ಸೋಷಿಯಾಲಜಿ, ಜಿಯೋಗ್ರಫಿ ಆ್ಯಂಡ್ ಹಿಂದಿ ಇರುತ್ತೆ. ಹಾಗೆಯೇ 5ನೇ ತಾರೀಕಿಗೆ ಬಂದುಬಿಟ್ಟು ಫಿಸಿಕಲ್ ಎಜುಕೇಷನ್ ಆ್ಯಂಡ್ ಫಿಸಿಕಲ್ ಸೈನ್ಸ್ ಇರುತ್ತೆ. ಹಾಗೆಯೇ 6ಕ್ಕೆ ಕೆಮಿಕಲ್ ಸೈನ್ಸ್. ಈ ಥರನಾಗಿ ಫಸ್ಟ್ ಸೆಷನ್ ಅಂದರೆ ಮಾರ್ನಿಂಗ್ ಸೆಷನ್ನಲ್ಲಿ ಕೆಲವೊಂದು ಅಭ್ಯರ್ಥಿಗಳ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಹಾಗೆಯೇ ಆಫ್ಟರ್ನೂನ್ ಸೆಷನ್ನಲ್ಲಿ ಮ್ಯಾನೇಜ್ಮೆಂಟ್, ಕಾಮರ್ಸ್, ಪೊಲಿಟಿಕಲ್ ಸೈನ್ಸ್, ಮ್ಯಾಥಮೆಟಿಕಲ್ ಸೈನ್ಸ್ ಆ್ಯಂಡ್ ಮಾಸ್ ಆ್ಯಂಡ್ ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಮ್, ಹಾಗೆಯೇ ಸೈಕಾಲಜಿ, ಸೋಷಿಯಲ್ ವರ್ಕ್, ಲಾ, ಸಂಸ್ಕೃತ್, ಉರ್ದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್, ಲೈಫ್ ಸೈನ್ಸ್, ಎನ್ವೈರನ್ಮೆಂಟಲ್ ಸೈನ್ಸ್, ಹೋಮ್ ಸೈನ್ಸ್, ಎಲೆಕ್ಟ್ರಾನಿಕ್ ಸೈನ್ಸ್ ಮತ್ತು ಅರ್ತ್ ಸೈನ್ಸ್, ವುಮೆನ್ ಸ್ಟಡೀಸ್, ಪರ್ಫಾರ್ಮಿಂಗ್ ಆರ್ಟ್ಸ್, ಮ್ಯೂಸಿಕ್, ವಿಜುವಲ್ ಆರ್ಟ್ಸ್. ಈ ಥರನಾಗಿ ಎಲ್ಲ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತಹ ಕೆಸೆಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೆಇಎ ಅಂದರೆ ಬೆಂಗಳೂರಲ್ಲಿ ನಡೀತಾ ಇದೆ ಸ್ನೇಹಿತರೆ. ಇಲ್ಲಿ ಪ್ರಮುಖವಾಗಿ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತಹ ಮೀಸಲಾತಿಯಡಿ SC, A, B ಮತ್ತು C ಎಂದು ಅರ್ಹತೆ ಗಳಿಸಿರುವವರು ತಹಶೀಲ್ದಾರರಿಂದ RD ಸಂಖ್ಯೆ ಹೊಂದಿರುವ ಹೊಸ ಪ್ರಮಾಣ ಪತ್ರ ಕಡ್ಡಾಯವಾಗಿ
ದಾಖಲಾತಿ ಪರಿಶೀಲನೆಯಲ್ಲಿ ಸಲ್ಲಿಸ್ತಕ್ಕದ್ದು ಅಂತಕ್ಕಂತಹ ಒಂದು ವಿವರವನ್ನು ಇಲ್ಲಿ ಕೊಡಲಾಗಿರುತ್ತೆ ಸ್ನೇಹಿತರೆ. ತಾವೆಲ್ಲರೂ ಕೂಡ ನಿರಾಶರಾಗದೆ ಸ್ನೇಹಿತರೆ, ನಾಳೆನೇ ತಾವು ಏನು ಮಾಡಬೇಕು ಅಂತ ಹೇಳಿದರೆ, ಸಾಧ್ಯವಾದರೆ ಇಂದೇ ಮಾಡಿ. ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ತಾ ಇದ್ದಾರೆ SC ಕ್ಯಾಂಡಿಡೇಟ್ಸು, ಏನಂತ ಹೇಳಿದರೆ ನಾಡ ಕಚೇರಿ ವೆಬ್ಸೈಟಲ್ಲಿ ಸ್ನೇಹಿತರೆ ಒಂದು ನಾಗರಿಕರ ಒಂದು ಲಾಗಿನ್ ಇದೆ, ಅಂದರೆ ಸಿಟಿಸನ್ ಪೋರ್ಟಲ್ ಇದೆ ಸ್ನೇಹಿತರೆ. ಅಲ್ಲಿ ಹೋಗಿ ತಾವು ನಾಡ ಕಚೇರಿ ವೆಬ್ಸೈಟಲ್ಲಿ ತಮ್ಮ SC ಕ್ಯಾಸ್ಟ್ಗೆ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡುವ ಮೂಲಕ SC A ಮತ್ತು B ಮತ್ತು Cಗೆ ಸಂಬಂಧಪಟ್ಟಂತಹ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ನ ತಾವು ಅಪ್ಲೈ ಮಾಡ್ಬೋದು. ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿದ ತಕ್ಷಣವೇ ತಮಗೆ ಒಂದು RD ನಂಬರ್ ಜನರೇಟ್ ಆಗುತ್ತೆ. ಆ RD ನಂಬರನ್ನು ತಾವು ತೆಗೆದುಕೊಂಡು ಹೋದರೂ ಸಹ ಇಲ್ಲಿ ಅಕ್ಸೆಪ್ಟ್ ಮಾಡಲಾಗುತ್ತೆ ಸ್ನೇಹಿತರೆ. ದಯಮಾಡಿ ತಾವು ಚಿಂತಿತರಾಗದೆ ಈ ಒಂದು ಕೆಲಸವನ್ನು ಮಾಡಿಟ್ಕೊಂಡ್ಬೇಡಿ. ಯಾಕಂದರೆ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೈಮಲ್ಟೇನಿಯಸ್ ಆಗಿ ಡೇಟ್ ವೈಸ್ ಆಗ್ತಾ ಇದೆ. ಹಾಗಾಗಿ ತಾವೆಲ್ಲರೂ ಕೂಡ ಭಯಪಡದೆ ಈಗಲೇ ಒಂದು SCಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೈ ಮಾಡ್ಕೊಂಡ್ಬಿಡಿ. RD ಸಂಖ್ಯೆಯನ್ನು ತೆಗೆದುಕೊಂಡು ಹೋದರೆ ಸಾಕು. ತಾವು ಈಗಾಗಲೇ ತಮ್ಮಲ್ಲಿ ಲಭ್ಯವಿರತಕ್ಕಂತಹ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ನ ತೆಗೆದುಕೊಂಡು ಹೋದರೆ ಅಕ್ಸೆಪ್ಟ್ ಮಾಡ್ತಾರೆ. ಹಾಗೆಯೇ ಕಂದಾಯ ಇಲಾಖೆಯಿಂದ ಇತ್ತೀಚೆಗೆ ಪ್ರಮಾಣ ಪತ್ರದ ವಿತರಣೆ ಆರಂಭವಾಗಿರುವುದರಿಂದ ಇವರಿಗೆ ಸಮಯದ ಅಗತ್ಯವಿರುವುದರಿಂದ ಸದರಿ ಅಭ್ಯರ್ಥಿಗಳು ಎಲ್ಲ ವಿಷಯಗಳ ಅಂದರೆ ದಿನಾಂಕ 8/12/2025 ಮತ್ತು 9/12/2025 ಸಹ ಹಾಜರಾಗಿ ದಾಖಲಾತಿ ಸಲ್ಲಿಸಿ ಕೆಸೆಟ್ ಪ್ರಮಾಣ ಪತ್ರವನ್ನು ಪಡೆಯಬಹುದು ಅಂತಕ್ಕಂಥ ಒಂದು ರಿಲ್ಯಾಕ್ಸೇಷನ್ ಅನ್ನು ಸಹ ತಮಗೆ ನೀಡಿರ್ತಾರೆ. ಅಂದರೆ ಸ್ಪೆಷಲ್ ಆಗಿ SC ಕ್ಯಾಂಡಿಡೇಟ್ಸ್ಗೆ ಈ ಒಂದು ಅವಕಾಶ ಇರುತ್ತೆ. 8 ಡಿಸೆಂಬರ್ ಮತ್ತು 9 ಡಿಸೆಂಬರ್ ಅಲ್ಲಿವರೆಗೂ ತಮಗೆ ಕಾಲಾವಕಾಶ ಇದೆ. ಹಾಗಾಗಿ ತಡ ಮಾಡದೆ ಈಗಲೇ ತಾವು ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೈ ಮಾಡಿಕೊಂಡು ಇಟ್ಕೊಂಡ್ಬಿಡಿ ಸ್ನೇಹಿತರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಹಾಗಿದ್ರೆ ಅನುಬಂಧ 2ರಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಪ್ರಕಟಿಸಿರುವಂತೆ ಕರ್ನಾಟಕ ರಾಜ್ಯ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯಲ್ಲಿ ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗ್ತಕ್ಕಂತಹ ಅಭ್ಯರ್ಥಿಗಳಿಗೆ ಪ್ರಮುಖವಾದ ಒಂದು ಗೈಡ್ಲೈನ್ಸನ್ನು ಬಿಟ್ಟಿರ್ತಾರೆ, ಮಾರ್ಗಸೂಚಿಗಳು. ಏನಂತ ನೋಡ್ತಾ ಹೋಗೋಣ. ಮೂಲ ದಾಖಲಾತಿಗಳ ಪರಿಶೀಲನೆಗೆ ಹಾಜರಾಗ್ತಕ್ಕಂತಹ ಅಭ್ಯರ್ಥಿಗಳು ಪ್ರಾಧಿಕಾರದಿಂದ ನಿಗದಿಪಡಿಸಿದ ದಿನಾಂಕದಂದೇ ಹಾಜರಾಗ್ತಕ್ಕದ್ದು. ಅಂದರೆ ಅಲ್ಲೇನು ಡೇಟ್ ಮೆನ್ಷನ್ ಮಾಡಿರ್ತಾರೆ ತಮ್ಮ ಸಬ್ಜೆಕ್ಟ್ಗೆ ತಕ್ಕಂತೆ ಟೈಮಿಗೆ ತಾವು ಹೋಗಿಬಿಡಬೇಕು. ಅಲ್ಲಿ ಯಾವುದೇ ಡಿಲೇ ಮಾಡೋಂಗಿಲ್ಲ. ಹಾಗೆಯೇ ಅಭ್ಯರ್ಥಿಗಳು ಸಲ್ಲಿಸಿರುವ ಎಲ್ಲ ಮೂಲ ದಾಖಲಾತಿಗಳು, ಅಂದರೆ ಕೆಲವೊಬ್ಬರು ಜೆರಾಕ್ಸಲ್ಲಿ ಅಷ್ಟೇ ಇಟ್ಕೊಂಡು ಹೋದ್ರೆ ಆಗುತ್ತಾ ಸರ್ ಅಂತ ಹೇಳಿ ಕೇಳ್ತಾರೆ. ಸ್ನೇಹಿತರೆ, ಒಂದು ಮಾತನ್ನು ತಾವು ಕಿವಿಗೊಟ್ಟು ಕೇಳಿ. ತಾವು ಓದಿರ್ತಕ್ಕಂತಹ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲಾತಿಗಳು, ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸ್, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ನ ತಾವು ತೆಗೆದುಕೊಂಡು ಹೋಗೋದು ಕಡ್ಡಾಯವಾಗಿರುತ್ತೆ. ಹಾಗೆಯೇ ಅಭ್ಯರ್ಥಿಗಳು ಮೂಲ ದಾಖಲಾತಿಗಳ ಪರಿಶೀಲನೆ ಸಮಯದಲ್ಲಿ ಕಡ್ಡಾಯವಾಗಿ ಮೂಲ ದಾಖಲೆಗಳನ್ನು ಹಾಜರುಪಡಿಸತಕ್ಕಂಥವು ಕಡ್ಡಾಯವಾಗಿರುತ್ತೆ ಸ್ನೇಹಿತರೆ. ಹಾಗಿದ್ರೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವ್ಯಾವ ಪ್ರಮುಖವಾದ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಕೊಡಲಾಗಿರುತ್ತೆ. ಹಾಗೆಯೇ ಅದರ ಜೊತೆಗೆ ತಾವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಒಂದು ಸೆಟ್ ಜೊತೆಗೆ ತಾವು 2 ಸೆಟ್ ಗೆಜೆಟೆಡ್ ಆಫೀಸರಿಂದ ಸಿಗ್ನೇಚರ್ ಮಾಡಿಸಿರ್ತಕ್ಕಂತಹ ಜೆರಾಕ್ಸ್ ಪ್ರತಿಗಳನ್ನು ಸಹ ತಮ್ಮಲ್ಲಿ ಇಟ್ಕೊಂಡು ಹೋದರೆ ಪರಿಶೀಲನಾ ಸಮಯದಲ್ಲಿ ತಮಗೆ ಕೇಳ್ತಾರೆ, ಕಡ್ಡಾಯವಾಗಿ ಹಾಜರಾಗಬೇಕಾಗಿರುತ್ತೆ. ಹಾಗಾಗಿ ಒರಿಜಿನಲ್ ಜೊತೆ 2 ಸೆಟ್ಟು ಅಟೆಸ್ಟೆಡ್ ಮಾಡಿಸ್ಕೊಂಡು ತಾವೆಲ್ಲರೂ ಕೂಡ ಹೋಗಿ ಪರೀಕ್ಷೆಯ ಆಯಿತು. ಈಗ ಡಾಕ್ಯುಮೆಂಟ್ಸ್ ಯಾವ್ಯಾವ ಬೇಕಂತ ಹೇಳಿದರೆ ಪರೀಕ್ಷೆಯ ಪ್ರವೇಶ ಪತ್ರ, ಅಂದರೆ ಹಾಲ್ ಟಿಕೆಟ್ ಒಂದು ಇಟ್ಕೋಬೇಕು ತಾವು. ಹಾಗೆಯೇ ಜಾರಿಯಲ್ಲಿರ್ತಕ್ಕಂತಹ ಆಧಾರ್ ಕಾರ್ಡ್, ತಮ್ಮಲ್ಲಿ ಎಲ್ಲರಲ್ಲೂ ಕೂಡ ಆಧಾರ್ ಕಾರ್ಡ್ ಕಡ್ಡಾಯವಾಗಿರುತ್ತೆ. ಅದನ್ನು ಸಹ ಒರಿಜಿನಲ್ ಮತ್ತು ಜೆರಾಕ್ಸ್ನ ತೆಗೆದುಕೊಂಡು ಹೋಗಿ. ಹಾಗೆಯೇ ಸ್ನಾತಕೋತ್ತರ ಪದವಿಯ ಎಲ್ಲ ವರ್ಷಗಳ ಅಥವಾ ಸೆಮಿಸ್ಟರ್ಗಳ ಅಂಕಪಟ್ಟಿ ಮತ್ತು ಪಾಸಿಂಗ್ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಕಡ್ಡಾಯ ಆಗಿರುತ್ತೆ ಸ್ನೇಹಿತರೆ. ಯಾರೆಲ್ಲ ತಾವು PGಯನ್ನು ಕಂಪ್ಲೀಟ್ ಮಾಡಿದ್ದೀರಾ, ಎಲ್ಲ ಸೆಮಿಸ್ಟರ್ ಅಥವಾ ಇಯರ್ ವೈಸ್ ಇರ್ತಕ್ಕಂಥ ಮಾರ್ಕ್ಶೀಟ್ನ ತೆಗೆದುಕೊಂಡು, ಹಾಗೆಯೇ ತಮ್ಮಲ್ಲಿ ಇರ್ತಕ್ಕಂಥ ಪಾಸಿಂಗ್ ಸರ್ಟಿಫಿಕೇಟ್ ಅಥವಾ ಕಾನ್ವೊಕೇಶನ್ ಸರ್ಟಿಫಿಕೇಟ್ನ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಿ. ಇಲ್ಲಿ ಎಲ್ಲೂ ಕೂಡ ಬೇರೆ ಒಂದು ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂಥ ಒಂದು ಮಾರ್ಕ್ಸ್ ಕಾರ್ಡ್ನ ವಿವರ ಕೊಟ್ಟಿಲ್ಲ ಸ್ನೇಹಿತರೆ. ನಮ್ಮ ಚಾನಲ್ ವತಿಯಿಂದ ತಮ್ಮ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಕ್ಸಸ್ ಆಗಲಿ ಅಂತ ಹೇಳಿ ನಾವು ಒಂದು ಮಾತನ್ನು ಹೇಳ್ತೀವಿ. ತಾವು ಅದನ್ನು ಪಾಲಿಸಿ. ಏನು ಅಂತ ಹೇಳಿದ್ರೆ, ತಮ್ಮಲ್ಲಿ SSLC, PUC ಮತ್ತು ಡಿಗ್ರಿಗೆ ಸಂಬಂಧಪಟ್ಟಂತಹ ಎಲ್ಲ ಮಾರ್ಕ್ಶೀಟ್ನ ತಾವು ದಯಮಾಡಿ ತೆಗೆದುಕೊಂಡು ಹೋಗಿ. ಯಾಕಂತ ಹೇಳಿದರೆ ಒನ್ ಟೈಮ್ ಅಷ್ಟೇ ತಮಗೆ ಈ ಒಂದು ಅಪರ್ಚುನಿಟಿ ಇರುತ್ತೆ. ಹಾಗಾಗಿ ತಾವು ದಯಮಾಡಿ ಮಿಸ್ ಮಾಡದೆ ಅವುಗಳನ್ನು ಸಹ ತೆಗೆದುಕೊಂಡು ಹೋಗಿ. ಯಾಕಂತ ಹೇಳಿದರೆ ಅಲ್ಲಿ ಕೇಳುವ ಸಾಧ್ಯತೆ ತುಂಬ ಇರುತ್ತೆ ಸ್ನೇಹಿತರೆ. ಯಾಕಂದರೆ ನಮ್ಮ ಅಭ್ಯರ್ಥಿಗಳು ಈಗಾಗಲೇ ಕೆಸೆಟ್ ಅರ್ಹತೆಯನ್ನು ಹೊಂದಿರತಕ್ಕಂತಹ ಒಂದು ಸ್ಟೂಡೆಂಟ್ಸ್ ಈಗ ಆಲ್ರೆಡಿ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ದಯಮಾಡಿ ಎಲ್ಲ ಒಂದು ಮಾರ್ಕ್ಸ್ ಕಾರ್ಡ್ನ ತಾವು ತೆಗೆದುಕೊಂಡು ಹೋಗೋದು ಕಡ್ಡಾಯ ಆಗಿರುತ್ತೆ. ಹಾಗೆಯೇ PhD ಪದವಿ, ಅಂದರೆ 1991ಕ್ಕಿಂತ ಪೂರ್ವದಲ್ಲಿ ಏನಾದರೂ PhD ಪ್ರಮಾಣ ಪತ್ರವನ್ನು ತಾವು ಪಡೆದಿದ್ದರೆ ಅದನ್ನು ಸಹ ತೆಗೆದುಕೊಂಡು ಹೋಗೋದು ಕಡ್ಡಾಯ ಆಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಕ್ಯಾಸ್ಟ್ ಸರ್ಟಿಫಿಕೇಟ್, ಅಂದರೆ ತಮ್ಮ ಕ್ಯಾಟಗಿರಿ ವೈಸ್ ತಮ್ಮಲ್ಲಿ ಏನು ಲಭ್ಯ ಇರುತ್ತೆ ಆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಒಯ್ದು ಸಹ ಕಡ್ಡಾಯ ಆಗಿರುತ್ತೆ. ಇವೆಲ್ಲ ಒಂದು
ಡಾಕ್ಯುಮೆಂಟ್ಸ್ನ ತಾವು ತೆಗೆದುಕೊಂಡು ಹೋದರೆ ಮಾತ್ರ ತಮ್ಮೆಲ್ಲರಿಗೂ ಕೂಡ ಕೆಸೆಟ್ ಅರ್ಹತೆ ಆಗ್ತಕ್ಕಂತಹ ಒಂದು ಪ್ರಮಾಣ ಪತ್ರವನ್ನು ನೀಡಲಾಗುತ್ತೆ KEA ವತಿಯಿಂದ ಸ್ನೇಹಿತರೆ. ಹಾಗಾಗಿ ದಯಮಾಡಿ ತಾವು ಮಿಸ್ ಮಾಡದೆ ತೆಗೆದುಕೊಂಡು ಹೋಗಿ. ಹಾಗೆಯೇ ವಿಶೇಷ ಚೇತನ ಉಳ್ಳ ಅಭ್ಯರ್ಥಿಗಳು ತಮ್ಮ ಅಂಗವೈಕಲ್ಯತೆಗೆ ಸಂಬಂಧಪಟ್ಟಂತಹ ಒಂದು ಪ್ರಮಾಣ ಪತ್ರಗಳನ್ನು ಸಹ ಒರಿಜಿನಲ್ ತಾವು ತೆಗೆದುಕೊಂಡು ಹೋಗೋದು ಕಡ್ಡಾಯ ಆಗಿರುತ್ತೆ ಸ್ನೇಹಿತರೆ. ಇಷ್ಟೆಲ್ಲ ಹೇಳಿದ್ವಿ. ಹಾಗಿದ್ರೆ ಈಗ PGಯನ್ನು ಆನ್ಗೋಯಿಂಗ್ ಮಾಡ್ತಕ್ಕಂತಹ ಈಗ ರನ್ನಿಂಗ್ ಇರ್ತಕ್ಕಂತಹ ಒಂದು ಸ್ನಾತಕೋತ್ತರ ಪದವಿಯ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವ ಥರನಾಗಿ ಒಂದು KEA ಅವಕಾಶವನ್ನು ಕೊಟ್ಟಿದೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್ ಆ್ಯಂಡ್ ಥರ್ಡ್ ಆ್ಯಂಡ್ ಫೋರ್ತ್ ಸೆಮ್ಮಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಸಹ ಕೆಸೆಟ್ಗೆ ಅರ್ಜಿಯನ್ನು ಹಾಕಿ ಕ್ವಾಲಿಫೈ ಆಗಿಬಿಟ್ಟಿರ್ತೀರ. ಅವರಿಗೆ ಇಲ್ಲಿ ಪ್ರಮುಖವಾದ ಸೂಚನೆಯನ್ನು ಅಧಿಕೃತವಾಗಿ KEA ಅವರೇ ನೀಡಿರ್ತಾರೆ ಸ್ನೇಹಿತರೆ. ಏನು ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಇಲ್ಲಿ ಸೂಚನೆ ಅಂತ ಹೇಳಿ ಕೊಟ್ಟಿರ್ತಾರೆ, ತಾವು ಗಮನಿಸಬೇಕು. ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿರ್ತಾರೆ, ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ಆದರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದ ಅಂದರೆ ಇನ್ಕಂಪ್ಲೀಟ್ ಆಗಿರ್ತಕ್ಕಂತಹ ಒಂದು ಸ್ಟೂಡೆಂಟ್ಸು ಎಲ್ಲ ವರ್ಷಗಳ ಅಥವಾ ಎಲ್ಲ ಸೆಮಿಸ್ಟರ್ಗಳ ಅಂಕಪಟ್ಟಿಗಳಿರದ ಅಂದರೆ ತಮ್ಮಲ್ಲಿ ಇನ್ನೂ ಕೂಡ ಥರ್ಡ್ ಸೆಮ್ಮಲ್ಲಿ ಇರ್ತಕ್ಕಂಥವ್ರಿಗೆ ಇನ್ನೂ ಕಂಪ್ಲೀಷನ್ ಆಗಿಲ್ಲ, ಸೆಕೆಂಡ್ ಸೆಮ್ಮಲ್ಲಿ ಇರ್ತಕ್ಕಂಥವ್ರಿಗೂ ಕಂಪ್ಲೀಷನ್ ಆಗಿಲ್ಲ. ಇಂತಹ ಅಭ್ಯರ್ಥಿಗಳು ಮೂಲ ದಾಖಲಾತಿ ಪರಿಶೀಲನೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹಾಜರಾಗುವ ಅಗತ್ಯ ಇರುವುದಿಲ್ಲ. ಆಯ್ತಲ್ಲ, ತಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಈಗಷ್ಟೇ ಹಾಜರಾಗ್ತಕ್ಕಂಥ ಚಾನ್ಸಸ್ ಇರಲ್ಲ. ಆದರೆ ಸದರಿ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಪೂರ್ಣಗೊಂಡ ನಂತರ ಅಂದರೆ ತಮ್ಮ ಏನು ಕ್ವಾಲಿಫಿಕೇಷನ್ ಕಂಪ್ಲೀಷನ್ ಆಗುತ್ತೆ, ಇದು ಸ್ನಾತಕೋತ್ತರ ಪದವಿ ಅಂದರೆ MA ಆಗಿರ್ಬೋದು, MCOM ಆಗಿರ್ಬೋದು, ಆ ಒಂದು ಕೋರ್ಸ್ ಕಂಪ್ಲೀಟ್ ಆದ ನಂತರ ತಮ್ಮೆಲ್ಲರಿಗೂ ಕೂಡ ಎಲ್ಲ ವರ್ಷಗಳ ಎಲ್ಲ ಸೆಮಿಸ್ಟರ್ಗಳ ಅಂಕಪಟ್ಟಿಗಳೊಂದಿಗೆ ಮೂಲ ದಾಖಲಾತಿ ಪರಿಶೀಲನೆಗೆ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಸೂಚಿಸಲ್ಪಡುವ ಮುಂಬರುವ ದಿನಗಳಂದು ಹಾಜರಾಗತಕ್ಕದ್ದು. ಅಂದರೆ ತಮಗೆ ಸ್ಪೆಷಲ್ ಆಗಿ ಯಾರೆಲ್ಲ ಸ್ನಾತಕೋತ್ತರ ಪದವಿಯನ್ನು ಇನ್ನೂ ಆನ್ಗೋಯಿಂಗ್ ಪಡಿತಾ ಇದ್ದೀರಿ ಅವರೆಲ್ಲರಿಗೂ ಕೂಡ KEA ವತಿಯಿಂದ ಒಂದು ಅವಕಾಶವನ್ನು ಕೊಡ್ತಾರೆ ಸ್ನೇಹಿತರೆ. ಹಾಗಾಗಿ ತಾವೆಲ್ಲರೂ ಕೂಡ ಭಯಭೀತರಾಗದೆ ತಾವು ಕೂಡ ವೇಟ್ ಮಾಡಿ, ತಮಗೂ ಕೂಡ KEA ವತಿಯಿಂದ ದಾಖಲಾತಿ ಪರಿಶೀಲನೆಗೆ ಕರೆ ಬರುತ್ತೆ ಸ್ನೇಹಿತರೆ. ನೋಡಿದರಲ್ಲ, ಇದಾಗಿತ್ತು KEAಯ KSET ಪರೀಕ್ಷೆಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಡೌಟ್ನ ಕ್ಲಿಯರ್ ಮಾಡ್ತಕ್ಕಂಥ ಸೆಷನ್ ಸ್ನೇಹಿತರೆ. ದಯಮಾಡಿ ಹಿಂದೆ ತಮ್ಮ ಎಲ್ಲ KSET ಸ್ನೇಹಿತರಿಗೆ ಈ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ ಸ್ನೇಹಿತರೆ, ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.